ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಸಾಮೂಹಿಕ ರೇಪ್. ತಲಘಟ್ಟಪುರದಲ್ಲಿ ಯುವತಿಯ ಮೇಲೆ ಸಾಮೂಹಿಕ ರೇಪ್. ಭೇಟಿ ನೆಪದಲ್ಲಿ ಕರೆಸಿ 5ರ ಗುಂಪಿನಿಂದ ಅತ್ಯಾಚಾರ. ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಗ್ಯಾಂಗ್ ರೇಪ್. ತಲಘಟ್ಟಪುರದಲ್ಲಿ ಘಟನೆ ನಡೆದಿದೆ. ಭೇಟಿ ನೆಪದಲ್ಲಿ ಕರೆಸಿ 5ರ ಗುಂಪಿನಿಂದ ಅತ್ಯಾಚಾರ. ತಲಘಟ್ಟಪುರ ಠಾಣಾ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ಘಟನೆ. ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ಲ. ಬೆಂಗಳೂರಿನಲ್ಲಿ 112 ನಂಬರ್ಗೆ ಯುವತಿ ಕರೆ. ಪೊಲೀಸರಿಂದ ರಕ್ಷಣೆ. ಸೋಮಶೇಖರು, ಅಂಬರೀಷು ಸೇರಿ 5ರ ಬಂಧನ. 5ರಲ್ಲಿ ಸಂತ್ರಸ್ತ ಯುವತಿಗೆ ಪರಿಚಯವಿದ್ದ ಇಬ್ಬರಿದ್ರಂತೆ. ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಸೋಮಶೇಖರು ಕೆಲಸ ಮಾಡ್ತಿದ್ದಂತೆ. ಬರಗೆಟ್ಟು ಹೋಗಿದ್ನೋ ಏನು. ಸ್ನೇಹಿತರು ಬಂದಿದ್ದಾರೆಂದು ಯುವತಿಯನ್ನ ಕರೆಸಿದ್ರು. ದೇವನಹಳ್ಳಿ ಭಾಗದಲ್ಲಿ ವಾಸ ಮಾಡ್ತಿದ್ದ ಯುವತಿಗೆ ಕರೆ ಮಾಡಿದ್ದ A1 ಆರೋಪಿ ಸೋಮಶೇಖರ ಪುಸಲಾಯಿಸಿ ಕರೆಸ್ಕೊಂಡಿದ್ದ. ರ್ಯಾಪಿಡೋ ಮಾಡಿಕೊಂಡು ಸ್ಥಳಕ್ಕೆ ಬಂದಿದ್ದ ಯುವತಿ ಪಾಪ ನಂಬಿ ಬಂದಿದ್ದಾಳೆ. ಅಂಬರೀಷ್ ಎಂಬಾತನಿಂದ ಯುವತಿಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ. ಆರೋಪಿಗಳಿಂದ ಬಿಡಿಸಿಕೊಂಡು 112ಗೆ ಕರೆ ಮಾಡಿದ್ದ ಯುವತಿ. ನಿಮ್ಮ ಬಾಯಿಗೆ ಮಣ್ಣು ಹಾಕ. ಪುಸಲಾಯಿಸಿ ಆ ಹೆಣ್ಣು ಮಗಳು ನೋಡಿ, ಸ್ನೇಹದ ಹೆಸರಿನಲ್ಲಿ ಹೆಣ್ಣು ಮಗಳನ್ನ ಕರೆಸಿದ್ದಲ್ಲದೆ ಆಕೆ ಈತನನ್ನ ಸೋಮಶೇಖರ ಅನ್ನೋನು ಸ್ನೇಹಿತ, ಆತ ಫೋನ್ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ತಲೆಘಟ್ಟಪುರದಲ್ಲಿದ್ದ ತಲೆ ಕೆಟ್ಟ ನನ್ನ ಮಕ್ಕಳ ಹತ್ರಕ್ಕೆ ಬಂದಿದ್ಲು. ಅದಾದ ನಂತರ ಅವನು ಇನ್ನೊಬ್ಬನಿಗೆ ಫೋನ್ ಮಾಡಿದ್ದ, ನೀನು ಬಾ ಹಸ್ತಿದ್ರೆ ಅಂತ. ಅವನು ಬಂದ. ನೋಡಿ, ಹೆಣ್ಣು ಮಕ್ಕಳ ಮೇಲಿನ ಈ ರೇಪ್ ಅಟೆಂಪ್ಟ್ಗಳು, ಲೈಂಗಿಕ ಕಿರುಕುಳಗಳು, ಸ್ತ್ರೀ ಪೀಡನೆ ಇವೆಲ್ಲವೂ ನಿಲ್ಲಬೇಕು ಅಂದರೆ ಬೆನ್ನಿನ ಕೆಳಗೆ ಸರಿಯಾದ ಟ್ರೀಟ್ಮೆಂಟ್ ಆಗಲೇಬೇಕು. ಅದಾಗದ ಹೊರತು ಈ ದುರುಳರಿಗೆ ಭಯ ಹುಟ್ಟೋದಿಲ್ಲ. ಅದಾಗದ ಹೊರತು ಈ ರೇಪಿಸ್ಟ್ಗಳಿಗೆ ಯಾವ ಭಯವೂ ಇರೋದಿಲ್ಲ. ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ನಾಳೆನೋ ನಾಡಿದ್ದು ಹೊರಗೆ ಬರ್ತಾರೆ. ಹೊರಗೆ ಬರುವ ಧೈರ್ಯ ಇರುವವರೆಗೂ ಹೆಣ್ಣುಮಕ್ಕಳಿಗೆ ಬೆಂಗಳೂರಲ್ಲಿ ಸುರಕ್ಷತೆನೇ ಇಲ್ಲ. ಇನ್ನಾತ ಕರೆದ ಅಂತೇಳಿ ಆ ತಲೆಘಟ್ಟಪುರಕ್ಕೆ ಯಾಕೆ ಹೋದ್ಲೋ ಈಕೆ. ಇವತ್ತಿಗೆ ಕರೆ ಮಾಡಿ ಪುಸಲಾಯಿಸಿ ಕರೆಸಿದ್ನಂತೆ. ಈಗ ಯುವಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಾಮೂಹಿಕ ರೇಪಿಗೆ ಪ್ರಯತ್ನ, ಭೇಟಿ ನೆಪದಲ್ಲಿ ಕರೆಸಿ 5ರ ಗುಂಪಿನಿಂದ ಅತ್ಯಾಚಾರ, ತಲೆಘಟ್ಟಪುರ ಠಾಣಾ. ನೋಡಿ, ನಮ್ಮ ಹೆಣ್ಣುಮಕ್ಕಳಿಗೆ ನಿಮಗೆ ನಂಬಿಕೆ ಇದ್ದರೆ ಹೋಗಿ, ಇಲ್ದಿದ್ರೆ ನಿಮ್ಮ ಮನೆಯವ್ರನ್ನೋ ಅಥವಾ ನಿಮ್ಮ ಮನೆಯಲ್ಲಿ ಕುಟುಂಬಸ್ಥರನ್ನು ಕರ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ರಾಜ್ಯದಲ್ಲಿ. ಮತ್ತಷ್ಟು